ಮುಡಾ ಕೇಸ್ ವಿಷಯವಾಗಿ ಮುಖ್ಯಮಂತ್ರಿಗಳ ವಿರುದ್ಧ 3 ಖಾಸಗಿ ದೂರುಗಳು ದಾಖಲಾಗಿತ್ತು. ಅದರಲ್ಲಿ ಅಬ್ರಹಾಂ ಅವರ ದೂರಿನ ಅನ್ವಯ ನೋಟಿಸ್ ಅನ್ನು ಕೊಡಲಾಗಿತ್ತು. ಈ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದರ ಬಗ್ಗೆ ಜಡ್ಜ್ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ತಮ್ಮ ವಾದವನ್ನ ಮುಂದುವರಿಸ್ತಾ ಪೂರ್ವಾನುಮತಿ ಬೇಕಿಲ್ಲ ಅಂತ ಹೇಳ್ತಾರೆ. ರಾಜ್ಯಪಾಲರಿಗೆ ಇದರ ಅವಕಾಶವೇ ಇಲ್ಲ, ಆದರೂ ಅದರ ವ್ಯಾಪ್ತಿಯನ್ನ ಮೀರಿ ಅವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ವಾದಿಸಲಾಗ್ತಾ ಇದೆ. 17A ಐಡಿಯಲ್ಲಿ ಶೋಕಾಸ್ ನೋಟಿಸ್ ಕಡ್ಡಾಯನ ಅಂತ ಜಡ್ಜ್ ಕೇಳಿದ್ದಾರೆ. ಹೌದು, ಶೋಕಾಸ್ ನೋಟಿಸ್ ರಾಜ್ಯಪಾಲರು ಅಗತ್ಯವಾಗಿ ಒಪ್ಪಿದಂತೆ ಇದು ತೋರಿಸ್ತಾ ಇದೆ. FIR ಮಾಡಿಲ್ಲ, FIR ಆಗದೆಯೇ ಶೋಕಾಸ್ ನೋಟಿಸ್ ಅನ್ನ ಈ ಪ್ರಕರಣದಲ್ಲಿ ಕೊಡಲಾಗಿದೆ. ಶೋಕಾಸ್ ನೋಟಿಸ್ ಕೊಡೋದಕ್ಕೆ FIR ಯಾಕೆ ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 17A ಏನು ಹೇಳುತ್ತೆ ಅನ್ನೋದನ್ನ ಅಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಇನ್ನೂ ಇಬ್ಬರು ದೂರುದಾರರು ಏನು ದೂರು ಕೊಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿಲ್ಲ. ಕೇವಲ ಅಬ್ರಹಾಂ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಹೇಳ್ತಾರೆ. ಅಬ್ರಹಾಂ ಅವರ ದೂರಿನ ಜೊತೆಗೆ ಇನ್ನಿಬ್ಬರು ದೂರುದಾರರ ಹೆಸರು ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಇಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರಲ್ಲ ಅಂತ ಜಡ್ಜ್ ಅಲ್ಲಿ ಮತ್ತೆ ಒಂದು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ನಡೆಸ್ತಾರೆ. ಅದೇ ವಿಚಾರವಾಗಿ ಈಗ ವಾದ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ. ಇದಕ್ಕೆ ಇನ್ನೂ ಕೌಂಟರ್ ವಾದ ಇನ್ನೂ ಆರಂಭ ಆಗಿಲ್ಲ. ಮಧ್ಯೆ ಜಡ್ಜ್ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಾ FIR ಮಾಡದೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋ ವಿಷಯವಾಗಿ ಸಿಂಘ್ವಿ ಅವರು ಹೇಳಿದ್ದಕ್ಕೆ ಹಾಗಿದ್ರೆ FIR ಆದ್ರೆ ಮಾತ್ರ ದೂರನ್ನ ಶೋಕಾಸ್ ನೋಟಿಸ್ ಅನ್ನ ಕೊಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಎತ್ತಿದ್ದಾರೆ. ಜುಲೈ 31ರಂದು ದಾಖಲಾದಂತಹ ದೂರಿನ ಬಗ್ಗೆ ರಾಜ್ಯಪಾಲರು ಉಲ್ಲೇಖನೆ ಮಾಡಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸಿಂಘ್ವಿ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕೇಸ್ಗಳನ್ನು ಕೂಡ ಪ್ರತ್ಯೇಕವಾಗಿ ನೋಡಬೇಕಾ ಅಥವಾ ಒಟ್ಟಾಗಿ ನೋಡಬೇಕಾ ಅನ್ನೋದರ ಬಗ್ಗೆಯೂ ಕೂಡ ಇಲ್ಲೊಂದು ಕ್ಲಾರಿಫಿಕೇಶನ್ ಬಹುಶಃ ಈ ಜಡ್ಜ್ಮೆಂಟ್ನಲ್ಲಿ ಸಿಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದರೆ ಪ್ರತ್ಯೇಕ ದೂರುಗಳು ಒಂದೇ ಕೇಸ್ಗೆ ಬಂದಿರೋದು, ಆದರೆ ಶೋಕಾಸ್ ನೋಟಿಸ್ ಕೊಟ್ಟಿರೋದು ಒಂದೇ ದೂರಿನ ಆಧಾರದ ಮೇಲೆ ಅಂತ ಸಿಂಘ್ವಿ ಅವರು ಹೇಳ್ತಿದ್ದಾರೆ. ಇಲ್ಲ 3 ಹೆಸರುಗಳನ್ನು ಆಧರಿಸಿ ದೂರನ್ನು ಕೊಡಲಾಗಿದೆ ಅನ್ನೋದನ್ನ ಜಡ್ಜ್ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಈಗ ಮುಂದಿನ ಹಂತದಲ್ಲಿ ಜಡ್ಜ್ಮೆಂಟ್ ಬಂದಾಗ ಯಾವ ರೀತಿಯಾದಂತಹ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ನೋಡಬೇಕು. ಒಬ್ಬರು ದೂರುಗಳ ಸಂಬಂಧ ಶೋಕಾಸ್ ನೋಟಿಸನ್ನು ನೀಡಿಲ್ಲ, ಉಳಿದ ಒಬ್ಬರ ದೂರಿಗೆ ಸಂಬಂಧಪಟ್ಟ ಹಾಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿಲ್ಲ. ರಾಜ್ಯಪಾಲರು ಇಲ್ಲಿ ವಿವೇಚನೆಯನ್ನ ಬಳಸಿಲ್ಲ, ಬದಲಾಗಿ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಬಿಟ್ಟಿದ್ದಾರೆ. ಕೆಲವೊಂದು ವಿಷಯಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ ಸಿಂಘ್ವಿ ಅವರು. ಇಲ್ಲಿ ಒಬ್ಬರ ದೂರಿನ ಆಧಾರದ ಮೇಲೆ ಅಂದ್ರೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಆದರೆ ಉಳಿದ ಇನ್ನಿಬ್ಬರ ದೂರಿನ ಒಂದು ಅಂಶದಲ್ಲಿ ಆ ದೂರಿನಿಗೆ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕೊಟ್ಟಿಲ್ಲ. ಇದರ ಅರ್ಥ ಏನು ತೋರಿಸ್ತಾ ಇದೆ? ತರಾತುರಿಯಲ್ಲಿ ಡಿಸಿಷನ್ನ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರು ಅಂತ. ಹಾಗವರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ 17A ಪ್ರಕಾರವಾಗಿ ಅನ್ನೋದರ ಬಗ್ಗೆ ಸುದೀರ್ಘ ವಿವರಣೆಯನ್ನು ಕೊಡ್ತಾ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪದೇ ರಾಜ್ಯಪಾಲರು ವಿವೇಚನೆಯನ್ನ ಬಳಸಿಲ್ಲ ಈ ಕೇಸ್ನಲ್ಲಿ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಕೆಲವೊಂದು ವಿಷಯಗಳ ಬಗ್ಗೆ ವಿವರಣೆಯನ್ನ ಇಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಉಳಿದ ಇಬ್ಬರು ದೂರುಗಳಿಗೆ ಸಂಬಂಧಿಸಿ ಶೋಕಾಸ್ ನೋಟಿಸ್ ಅನ್ನ ಈವರೆಗೂ ಕೊಟ್ಟಿಲ್ಲ. ಅಬ್ರಹಾಂ ದೂರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಕೊಟ್ಟಿದ್ದಾರೆ ಅನ್ನೋದು ಸಿಂಘ್ವಿ ಅವರ ವಾದ ಆಗಿದೆ. ತರಾತುರಿಯಲ್ಲಿ ವಿವೇಚನೆಯನ್ನ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ, ಅದು ಅವರ ವ್ಯಾಪ್ತಿಗೆ ಬರೋದಿಲ್ಲ. ಕೆಲವೊಂದು ವಿಷಯಗಳ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ 17A ಬೇಕಿಲ್ಲ ಅಂತ ಕೆಲವೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. CM ಆದೇಶ ಅಥವಾ ಶಿಫಾರಸು ಮಾಡಿಲ್ಲ ಎಂದಿರುವುದರಿಂದ 17A ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಂಘ್ವಿ ಅವರು. 17A ಅಂದರೆ ಪೂರ್ವಾನುಮತಿ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ದೂರುದಾರರೇ ಒಂದು ಲೈನ್ನಲ್ಲಿ ಮೆನ್ಷನ್ ಮಾಡಿರೋದ್ರ ಬಗ್ಗೆಯೂ ಕೂಡ ಇಲ್ಲಿ ವಾದಿಸಲಾಗ್ತಿದೆ.